ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ ಸ್ಕಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಹನುಮ ಜಯಂತಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಹನುಮ ಜಯಂತಿ ಬರುವಂಥ ಸಮಯ ಅಂತಂದರೆ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ, ಅಂದರೆ ಚೈತ್ರ ಹುಣ್ಣಿಮೆಯ ಸಮಯದಲ್ಲಿ ನಮಗೆ ಹನುಮ ಜಯಂತಿ ಸಹ ಬರುವಂಥದ್ದು. ಹನುಮ ಏನಪ್ಪ ಅಂದ್ರೆ ಆಂಜನೇಯ ಸ್ವಾಮಿಯ ಒಂದು ಜನ್ಮೋತ್ಸವವನ್ನು ಹನುಮ ಜಯಂತಿ ಅಂತೇಳಿ ಆಚರಣೆಯನ್ನು ಮಾಡ್ತೇವೆ. ಈ ಒಂದು ಹನುಮ ಜಯಂತಿ ನಮಗೆ ಎಂದು ಪ್ರಾರಂಭ ಹಾಗೆ ಎಂದು ಮುಕ್ತಾಯ, ಯಾವತ್ತು ಆಚರಣೆ ಮಾಡಬೇಕು ಅನ್ನೋದಾದರೆ ಇದು ನಾನು ಈಗಾಗಲೇ ಹೇಳಿದಾಗೆ ಚೈತ್ರ ಹುಣ್ಣಿಮೆಯಲ್ಲೇ ಬರುವಂಥದ್ದು. 1ನೇ ತಾರೀಕು ಬುಧವಾರ ಬೆಳಗ್ಗೆ 7 ಗಂಟೆ 7 ನಿಮಿಷಕ್ಕೆ ನಮಗೆ ಹುಣ್ಣಿಮೆಯು ಪ್ರಾರಂಭವಾಗುತ್ತದೆ. 2ನೇ ತಾರೀಕು ಗುರುವಾರ ಬೆಳಗ್ಗೆ 7 ಗಂಟೆ 42 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಾವು ಸಹ ಈ ಹನುಮ ಜಯಂತಿ ಜೊತೆಲಿ ಚೈತ್ರ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು 2ನೇ ತಾರೀಕು ಗುರುವಾರದ ದಿವಸವೇ ನಾವು ಈ ಹನುಮ ಜಯಂತಿಯನ್ನು ಆಚರಣೆ ಮಾಡಬೇಕಾಗುತ್ತದೆ. ಹಾಗೆ ಇದರ ವಿಶೇಷತೆ, ಒಂದು ಪೂಜಾ ವಿಧಾನ, ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ಹಾಗೆಯೇ ಇವತ್ತಿನ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.